ತೆಲುಗು ನಟ ನಂದಮುರಿ ಬಾಲಕೃಷ್ಣ ಅಭಿನಯದ ಅಖಂಡ 2 ಸಿನಿಮಾದ ಟ್ರೈಲರ್ ಶುಕ್ರವಾರ ಸಂಜೆ 7:30 ಗಂಟೆ ಸಮಯದಲ್ಲಿ ಬಿಡುಗಡೆ ಮಾಡಲಾಯಿತು. ಇನ್ನು ಈ ಸಿನಿಮಾದ ಟ್ರೈಲರನ್ನು ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್‌ಕುಮಾರ್ ಅವರು ಬಿಡುಗಡೆ ಮಾಡಿದ್ದು ವಿಶೇಷವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಹೊರವಲಯದ ಚಿನ್ನಸಂದ್ರ ಗ್ರಾಮದಲ್ಲಿ ಕಳೆದ ಬಾರಿ ಆಂಧ್ರದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಆಗಮಿಸಿದ್ದಂತಹ ವೇದಿಕೆಯ ಸ್ಥಳದಲ್ಲಿ ಶುಕ್ರವಾರ ಸಂಜೆ ತೆಲುಗು ನಟ ಬಾಲಕೃಷ್ಣ ಅವರ ಅಖಂಡ 2 ಸಿನಿಮಾದ ಟ್ರೈಲರ್ ಅನ್ನು ಶಿವರಾಜ್‌ಕುಮಾರ್ ಅವರು ಕನ್ನಡ ಮತ್ತು ತೆಲುಗು ಎಂಬ 2 ಭಾಷೆಯಲ್ಲಿ ಬಿಡುಗಡೆ ಮಾಡಿದರು. ಈ ಒಂದು ಬೃಹತ್ ವೇದಿಕೆ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಆಗಮಿಸಿದ್ದು, ಶುಕ್ರವಾರ ಮೋಡ ಕವಿದ ವಾತಾವರಣವಿದ್ದು ಸಂಜೆ 6 ಗಂಟೆಯಿಂದಲೇ ತುಂತುರು ಮಳೆ ಪ್ರಾರಂಭಿಸಿದ್ದು, ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಅಭಿಮಾನಿಗಳು ಅಖಂಡ ಸಿನಿಮಾದ ಟ್ರೈಲರ್ ಅನ್ನು ಬಿಡುಗಡೆಗೆ ಸಾಕ್ಷಿಯಾದರು. ಇತ್ತೀಚೆಗೆ ಚಿತ್ರತಂಡ ಅಖಂಡ 2 ಸಿನಿಮಾದ ಹಾಡೊಂದನ್ನು ಬಿಡುಗಡೆ ಮಾಡಿತ್ತು. ಬಿಡುಗಡೆಯಾದ ತಾಂಡವಂ ಹಾಡು ಯೂಟ್ಯೂಬ್ನಲ್ಲಿ ಸದ್ದು ಮಾಡುತ್ತಿದೆ. ಇನ್ನು ಅಖಂಡ 2 ಸಿನಿಮಾವು ಡಿಸೆಂಬರ್ 5ಕ್ಕೆ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ. 14 ರೀಲ್ಸ್ ಪ್ಲಸ್ ಬ್ಯಾನರ್ ಅಡಿಯಲ್ಲಿ ರಾಮ್ ಅಚಂತ ಮತ್ತು ಗೋಪಿಚಂದ್ ಅಚಂತ ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಬಾಲಯ್ಯಗೆ ಜೋಡಿಯಾಗಿ ಸಂಯುಕ್ತ ನಟಿಸಿದ್ದಾರೆ. ಆದಿ ಪಿನಿಸೆಟ್ಟಿ ಖಳನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ. ರಾಜ್‌ಕುಮಾರ್ ಸರ್, ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ, ನೀವು ಬಂದು ಟ್ರೈಲರ್ ಲಾಂಚ್ ಅಂತ ಹೇಳಿದ್ರೆ ಲಾಂಚ್ ಆಗುತ್ತೆ. ಶಿವಣ್ಣ, ಜೋರಾಗಿ ಬರ್ಲಿ ಚಪ್ಪಾಳೆ ಫಾರ್ ನಮ್ಮ ಜೈ ಬಾಲಯ್ಯ, జై బాలయ్య. అందరూ వెయిట్ చేస్తున్నారా మీరు? ఆర్ యు వెయిటింగ్ ఫర్ దిస్ మూమెంట్, బిగ్ మూమెంట్? ಓಕೆ, మీకోసం ನಿಮ್ಮೆಲ್ಲರಿಗೋಸ್ಕರ ಈ ವೇದಿಕೆಯಲ್ಲಿ ಒಂದು ಅದ್ದೂರಿಯಾದ ಅಖಂಡ ಟ್ರೈಲರ್ ಲಾಂಚ್ ನಡೀತಾ ಇದೆ. ಇದು ಇತಿಹಾಸ. ಅದು ಆಗ್ತಿರೋದು ಚಿಂತಾಮಣಿಯಲ್ಲಿ. ಅಂದ್ರೆ ಓವರ್ ಟು ಯು ಶಿವಣ್ಣ. ಇನ್ ಕೆಲವೇ ನಿಮಿಷಗಳಲ್ಲಿ ಈ ಒಂದು ಅದ್ದೂರಿ ವೇದಿಕೆಯಲ್ಲಿ ಅತಿ ದೊಡ್ಡ ಸ್ಕ್ರೀನ್ ಮೇಲೆ ಸಿಂಹಂ NBK ಸರ್ ಹೇಗೆ ಮಿಂಚ್ತಾರೆ ನೋಡೋಣ. ಅದು ಇವತ್ತು ಅತಿಥಿಯಾಗಿ ನಮ್ಮ ಶಿವಣ್ಣ ಬಂದಿಲ್ಲ, ಒಬ್ಬ ಬ್ರದರ್ ಆಗಿ ಬಂದಿದ್ದಾರೆ. ತುಂಬಾ ಇಷ್ಟಪಡುವಂತ ಒಬ್ಬ ಬ್ರದರ್ ಆಗಿ ಬಂದಿದ್ದಾರೆ. ಶಿವಣ್ಣ, ಓವರ್ ಟು ಯು ಶಿವಣ್ಣ. ಎಲ್ರಿಗೂ ನಮಸ್ಕಾರ. ರೆಡಿ. ಬಹಳ ಖುಷಿ ಆಗುತ್ತೆ. ಚಿಂತಾಮಣಿಗೆ ನಾನು ಇದು 2ನೇ ಸಲ ಬರ್ತಾ ಇರೋದು. ಫಸ್ಟ್ ಟೈಮ್ ಬರ್ತಿರೋದು ಸತ್ಯ ಇನ್ ಲವ್ ಶೂಟಿಂಗ್ ಮಾಡಿದ್ದೆ ಇಲ್ಲಿ. ಅದಾದ್ಮೇಲೆ ಇವತ್ತು ಬ್ರದರ್ ಫಿಲಮ್ ಟ್ರೈಲರ್ ಲಾಂಚ್ ಬಂದಿದ್ದೀನಿ, ಅಖಂಡ 2. ನಾವು ಒಂದೇ ಫ್ಯಾಮಿಲಿ. ಯಾಕೆಂದ್ರೆ ನಮಗೆ ಇವ್ರ ತಂದೆ ನಮ್ಗೆ ದೊಡ್ಡಪ್ಪನ ಥರ ದೊಡ್ಡಪ್ಪನೇ. ಯಾಕಂದ್ರೆ ನಾವು ಇವ್ರಿಬ್ರು ಬ್ರದರ್ಸ್ ಇರುತ್ತೆ. ಅವ್ರು ಬಂದಾಗ ನಮ್ಗೆ ಅನ್ಸುತ್ತೆ ಯಾವಾಗ ಎನರ್ಜಿ ಅಂದರೆ ಈ ಕಡೆ ಸೈಡ್ ಶಿವಣ್ಣ, ಆ ಕಡೆ ಸೈಡ್ ಬಾಲಕೃಷ್ಣ ಅಂತ ಹೇಳ್ತಾರೆ. ನಮ್ಗೆ ಅದು ಭಾಳ ಖುಷಿ ಆಗುತ್ತೆ. ಯಾಕಂದರೆ ಎನರ್ಜಿ ಲೆವೆಲ್ ನಾವು ಕೀಪ್ ಅಪ್ ಮಾಡ್ಬೇಕು. ನೋಡಿದ್ರೆ ನಿಜವಾಗ್ಲೂ ಎಲ್ಲ ಕಡೆನೂ ಯಾವುದೇ ವಿಷಯದಲ್ಲಿ ತಗೊಳ್ಳಿ ಅವರು ಒಂದು ಸ್ಟೆಪ್ ಹೆಡ್ ಇರ್ತಾರೆ. ಫೈಟ್ ಆಗಲಿ, ಡ್ಯಾನ್ಸ್ ಆಗಲಿ, ಇಲ್ಲ ಡೈಲಾಗ್ಸ್ ಆಗಲಿ, ಪೊಲಿಟಿಕ್ಸ್ ಸೈಡ್ ಬಂದರೆ ಪೊಲಿಟಿಕ್ಸ್ ಆಗಲಿ, ಎಲ್ಲ ಕಡೆನೂ ಅವರು ಒಂದು ಜೋಶ್ ಇದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ನಮಗೆ ತುಂಬ ಖುಷಿ ಆಗುತ್ತೆ ಅವ್ರ ಫಂಕ್ಷನ್ ಬರಬೇಕು ಅಂದರೆ. ಇವತ್ತು ಪಾಪ ಮಳೆ ಬಂದು ನಮಗೆ ಈ ಫಂಕ್ಷನ್ ಚೆನ್ನಾಗಿ ಆಗಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಆಗಬೇಕಾಗಿತ್ತು. ಎಷ್ಟೋ ಜನ ನಿರಾಸೆಯಾಗಿ ಹೋಗಿದ್ದಾರೆ. ಬಟ್ ಅವ್ರೆಲ್ರಿಗೂ ತಿರ್ಗಾ ನಾವು ಇಲ್ಲಿ ಬರ್ತೀವಿ, 100% ಬರ್ತೀವಿ. ಇನ್ನೂ ಒಂದು ದೊಡ್ಡ ಫಂಕ್ಷನ್ ಮಾಡ್ತೀವಿ. ಇವಾಗ ಎಲ್ಲರೂ ನಾವು ಸ್ಟೇಜ್ ಬಂದು ನಿಮ್ಮೆಲ್ರಿಗೂ ಏನೇನು ಥರ ಮನೋರಂಜನೆ ಕೊಡ್ತೀವಿ. ಇವತ್ತು ಆ್ಯಕ್ಚುಲಾಗಿ ಇದು ಮಿಸ್ ಮಾಡ್ತಾ ಇದ್ದೀವಿ ನಾವು. ಈ ಕ್ರೌಡ್ ಇನ್ನೂ ವೆಯ್ಟ್ ಮಾಡ್ತಿದ್ದೀರ ಅಂದರೆ ನಿಜವಾಗ್ಲೂ ನಿಮ್ಮಿಂದ ನಾವು ಇವಾಗ ನೋಡಿ ವರ್ಷ ನೋಡಿ ಮಳೆನೂ ನಿಂತೋಯ್ತು ಇವಾಗ. ಸೊ ನಮ್ಗೆ ಭಾಳ ಖುಷಿ ಆಗುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಕಲಾವಿದರ ಮೇಲೆ ಅಂತ ಕೇಳ್ಕೊಂಡು ನಾನು ಮಾತನ್ನ ముగిಸ್ತೀನಿ. జై హింద్. జై. కష్టం వస్తే దేవుడు వస్తాడు అని నమ్మే జనానికి కష్టం వచ్చినా దేవుడు రాడు అని నమ్మించాలి. అలా వాళ్ళు నమ్మిన రోజు భారతదేశం తునాతునకలైపోతుంది. మొత్తం 40 రోజులు జరుపుకునే సంబరం మహాకుంభమేళ. 8 గంటలు తెగాలి, రక్తం చెందాలి. చనిపోయిన రోజున వాడు
కురివి పెడితేనే ఈ కట్టె మట్టిలో కలిసేది. ఈ ప్రపంచంలో ఏ దేశం వెళ్ళినా మీకు అక్కడ కనిపించేలా ఎటు చూసినా మీకు కనిపించేది ఒక ధర్మం. దేశం జోలికి వస్తే మీరు దండిస్తారు, దైవం జోలికి వస్తే మేము ఖండిస్తాం. మీ భాషలో చెప్పాలంటే సర్జికల్ స్ట్రైక్. ఇప్పటి వరకు ప్రపంచ పట్టణంలో ఉన్న దేశ రూపాన్ని మాత్రమే స్వరూపాన్ని చూసుంటావు. మేము ఒకసారి లేచి శబ్దం చేస్తే ఈ ప్రపంచమే నిశ్శబ్దం. Give it up for Akhanda 2 ತಾಂಡವಂ. Once more ಶಿವಣ್ಣ ಈಗ ಕನ್ನಡದಲ್ಲಿ ಲಾಂಚ್ ಮಾಡ್ತಾರೆ ಮತ್ತೊಮ್ಮೆ. Can we have once more trailer on screen, please? ಕಷ್ಟ ಬಂದ್ರು ದೇವ್ರು ಬರಲ್ಲ ಅಂತ ನಂಬಿಸ್ಬೇಕು. ಅಖಂಡ 2 ಹಾಗೆ ಅವ್ರು Launching, all the best. ಭಾರತ ದೇಶ ಛಿದ್ರವಾಗೋಗುತ್ತೆ. ದೇಶ ಪೂರ್ತಿ 40 ದಿನ ಆಚರಣೆ ಮಾಡೋ ಸಂಭ್ರಮ. ಮಹಾಕುಂಭಮೇಳ. 8 ತಲೆಗಳು ಉರುಳಬೇಕು, ರಕ್ತ ಹರಿಯಬೇಕು. ಸಂಜೆ ಕೊಳ್ಳಿ ಇಟ್ರೇನೆ ಈ ದೇಹ ಸುಟ್ಟು ಬೂದಿ ಆಗೋದು. ಅಹಂಕಾರಿ, ಕರಾಳ, ಕಾಂಚನ. ಈ ಪ್ರಪಂಚದಲ್ಲಿ ಯಾವ ದೇಶಕ್ಕೆ ಹೋದರೂ ನಿಮಗೆ ಕಾಣಿಸೋದು ಒಂದು ಮತ. ಈ ದೇಶದಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಕಾಣಿಸೋದು ಒಂದು ಧರ್ಮ, ಸನಾತನ ಹಿಂದೂ ಧರ್ಮ.